A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಕಡದನಮರಿ ಗ್ರಾಮದಲ್ಲಿ ಸಡಗರದಿಂದ ನಡೆದ ಗಂಗಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡದನಮರಿ ಗ್ರಾಮದಲ್ಲಿ ಶ್ರೀ ಗಂಗಮ್ಮದೇವಿ ಪ್ರತಿಷ್ಠಾಪನೆ ಹಾಗೂ ಮೆರವಣಿಗೆ ಮಹೋತ್ಸವವು ಅತ್ಯಂತ ಸಡಗರ ಸಂಭ್ರಮ ಮತ್ತು ಅದ್ದೂರಿಯಾಗಿ ನೆರವೇರಿತು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ನೂರಾರು ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ತಲೆಯ ಮೇಲೆ ಕಳಸ ಹಾಗೂ ಮಡಿಕೆಗಳನ್ನು ಹೊತ್ತು ಸಾಗಿದ ದೃಶ್ಯ ವೈಭವೀಯುತವಾಗಿತ್ತು. ಮಂಗಳವಾದ್ಯಗಳು, ಡೋಳು ಮತ್ತು ತಮಟೆ ವಾದ್ಯಗಳ ಲಯಬದ್ಧ ಧ್ವನಿಗೆ ಯುವಕರು ಹಾಗೂ ಭಕ್ತಾದಿಗಳು ಹೆಜ್ಜೆ ಹಾಕುತ್ತಾ ಮೆರವಣಿಗೆಯಲ್ಲಿ ಸಾಗಿದರು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಭವ್ಯ ಮೆರವಣಿಗೆ ಸಾಗಿದ ನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಅರ್ಚಕರು ಶಾಸ್ತ್ರೋಕ್ತವಾಗಿ ಮಂತ್ರಘೋಷಗಳೊಂದಿಗೆ ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ದೇವಿಗೆ ಕರ್ಪೂರದ ಆರತಿ ಬೆಳಗಿ ಧೂಪ ಹಾಕಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿದರು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದವರು, ಶಿಕ್ಷಣದ ಮಹತ್ವವನ್ನು ನಾವು ಅರಿಯಬೇಕಾಗಿದೆ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು. ನಮ್ಮ ಮಕ್ಕಳು ಮುಂದೆ ದೊಡ್ಡ ಅಧಿಕಾರಿಗಳಾಗಿ, ರಾಜಕೀಯ ನಾಯಕರಾಗಿ ದೇಶಕ್ಕೆ ಸೇವೆ ಸಲ್ಲಿಸುವಂತಾಗಬೇಕು ಎಂದು ಆಶಿಸಿದರು. ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಅವರ ಕೊಡುಗೆಗಳನ್ನು ಸ್ಮರಿಸಿದ ಅವರು, ಹಿಂದುಳಿದ ವರ್ಗಗಳ ಮತ್ತು ಸಮಾಜದ ಪ್ರತಿಯೊಬ್ಬರ ಪ್ರಗತಿಗೆ ಶಿಕ್ಷಣವೇ ಮೂಲಾಧಾರ ಎಂದರು. ಚುನಾವಣೆಗಳ ಸಮಯದಲ್ಲಿ ಮತಗಳನ್ನು ಹಣ ಅಥವಾ ಉಡುಗೊರೆಗಳಿಗೆ ಮಾರಿಕೊಳ್ಳಬಾರದು. ಮತ ಎನ್ನುವುದು ಅತ್ಯಂತ ಪವಿತ್ರವಾದದ್ದು. ನಮ್ಮ ಒಂದು ಮತವು ಗ್ರಾಮ ಪಂಚಾಯತ್ ಸದಸ್ಯರಿಂದ ಹಿಡಿದು ದೇಶದ ಪ್ರಧಾನಮಂತ್ರಿಯವರೆಗೆ ಎಲ್ಲರನ್ನ ಆಯ್ಕೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಸಾರ್ವಜನಿಕರು ಆಮಿಷಗಳಿಗೆ ಬಲಿಯಾಗದೆ ತಮ್ಮ ಹಕ್ಕುಗಳನ್ನು ಸರಿಯಾಗಿ ಚಲಾಯಿಸಿ ಉತ್ತಮ ನಾಯಕರನ್ನು ಆರಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕೋಟೆಗಲ್ ರಮೇಶ್, ಗುಂತೂರ್ಪಲ್ಲಿ ಆನಂದ್, ಉಪಾಧ್ಯಕ್ಷರಾದ ಸುರೇಶ್, ಚಿರಂಜೀವಿ, ನಾಗರಾಜ್, ನಿತಿನ್, ಅಂಬೇಡ್ಕರ್, ಅಮೃತ್, ನಾಗೇಶ್, ವೆಂಕಟೇಶ್, ರಾಜಣ್ಣ, ಲಕ್ಷ್ಮಣ್, ಶಿವರಾಜ್, ರಮೇಶ್, ಚೌಡಪ್ಪ, ಕೋನಪ್ಪ, ರಾಮಕೃಷ್ಣ, ನರಸಿಂಹ, ಕೋಲ ವೆಂಕಟೇಶ್, ಗಂಗೋಲಪ್ಪ, ಅರವಿಂದ್, ರಾಮೋಂಜಿ, ಶ್ರೀನಿವಾಸ್, ಶ್ರೀಧರ್, ಶಂಕರ್, ಎಸ್.ಕೆ. ಕೋನಪ್ಪ, ನರೇಂದ್ರ, ನರಸಿಂಹ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಕೈ ಬಿಟ್ಟಾಕ್ಬಿಡ್ರಣ. ನಿಂತ್ಕೊಳ್ಳಿ, ಈ ಕಡೆ ನೋಡಿ ಸಾಕು. ಎಲ್ಲ ನಿಂತ್ಕೊಳ್ರ, ಈ ಕಡೆ ನೋಡೋಣ. ಆಯ್ತು,
ರಮೇಶ್ ಅನ್ನಕ್ಕೆ ರಮೇಶ್ ಅನ್ನಕ್ಕೆ ಕರ್ತಾಮಲ್ಲಿ ಗ್ರಾಮದಲ್ಲಿ ಗಂಗಮ್ಮ ತಾಯಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರು ಭಾಗವಹಿಸಿದ್ದಾರೆ. ಇಲ್ಲಿ ಠಾಣಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್, ಅದೇ ತರ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪನವರ ಸ್ಥಾಪನಾ ಡಿಎಸ್ಸಿಗಳ ಅಧ್ಯಕ್ಷರು ರಾಜ್ಯಕ್ಕೆ, ಅದೇ ರೀತಿ ನಮ್ಮ ಸುರೇಶ್ ಅವರು, ಗಣೇಶ್ ಅವರು, ಕನ್ನಡ ಗೊತ್ತಾಗ್ತದಲ್ಲ ಅರ್ಪೋತಿದ್ದಮ್ಮ ಕಟ್ಟದಲ್ಲ ಹಾಕೋದಿಲ್ಲ. ಹಾಗಾಗಿ ನೀವು ಹಬ್ಬ ದೇವರ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನ ಚಂದಗೊಳಿಸ್ಬೇಕು. ನಮ್ಮ ಮಕ್ಕಳು ಯಾವತ್ತೂ ಕೂಡ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, DC ಆಗಬೇಕು, AC ಆಗಬೇಕು, SP ಆಗಬೇಕು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕು, ಅಧ್ಯಕ್ಷರಾಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಬೇಕು. ಹಾಗಾಗಿ ಇವತ್ತು ಒಬ್ಬ ಬ್ರಾಹ್ಮಣರ ಹೆಣ್ಮಗಳು ಅವ್ರಿಗೆ ಒಂದು ಗಂಡು ಮಗ ಹೆಣ್ಮಗ ಹುಡ್ತದೆ ಅಂದ್ರೆ ಅವ್ರು ಯಾವ್ದಾರ ಮಾಡಿ IAS ಟೆಸ್ಟ್ ಮಾಡಿಸ್ಬೇಕು, DC ಮಾಡಿಸ್ಬೇಕು, ಕಮಿಷನ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದು MLA ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ, ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ನಮ್ಮ ಜನ ಏನಪ್ಪ ಮಾಡ್ತಾರೆ ಅಂದ್ರೆ ಮಗ ದೊಡ್ಡನಾದ್ರೆ ಜೊತೆಯಲ್ಲ ಕುಣಿಗಾಕಲ್ಲ, ಎಲ್ಲರೂ ಸಂಪಾದನೆ ಮಾಡ್ಕೊಂಡು ಮನೆಗೆ ತರಲಿ ಅಂತ ಸನ್ಯಾಸಗಳನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ಪರಮಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹುಟ್ಟಿಲ್ಲ ಅಂದ್ರೆ ಈ ದೇಶದಲ್ಲಿ ನಾವು ಯಾರು ಕೂಡ ಪ್ಯಾಂಟ್ ಶರ್ಟ್ ಹಾಕಕ್ಕಾಗ್ತಿರಲಿಲ್ಲ. ನಮ್ಮ ಹೆಣ್ಣುಮಕ್ಕಳು ನಮ್ಮಡವರು SC ಅಲ್ಲ, ಈಗಿರ್ತಕ್ಕಂಥ ಪರಿಷ್ಠ ಜಾತಿ ವರ್ಗದವರು, ಹಿಂದೂ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರು, ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿ, ನಾಯಕರು ಕೂಡ ಉದ್ಘೋಷಣೆ ಬಿಟ್ಟು ಹೆಣ್ಮಕ್ಳು ಏನು ಇಡಂಗಿಲ್ಲ. ಹೆಣ್ಮಕ್ಳ ಪರಿಸ್ಥಿತಿ ಇನ್ನೂ ಬಹಳ ಕಷ್ಟವಾಗಿತ್ತು. 2000 ವರ್ಷಗಳ ಕಾಲ ದೇಶದಲ್ಲಿ ವಿದ್ಯಾರ್ಥಿಗಳನ್ನು ಉದ್ಯೋಗ ಮಾಡೋದು, ಸಂಪರ್ಕಗಳು ಬ್ರಾಹ್ಮಣರಿಗೆ ಮಾತ್ರ ಮೀಸಲು ಇತ್ತು. ರಾಜ್ಯದ ಆಳೋದು ಕ್ಷತ್ರಿಯರಿಗೆ ಮಾತ್ರ ಇತ್ತು. ವ್ಯಾಪಾರ ಮಾಡೋದು ವೈದ್ಯರಿಗೆ ಮಾತ್ರ ಇತ್ತು. 2000 ವರ್ಷಗಳ ಆದ ಮೇಲೆ ನಮ್ಮ ಮಹಾರಾಷ್ಟ್ರದಲ್ಲಿ ಬ್ರಿಟಿಷ್ ಅನುಕೂಲ ಆಯಿತು. ಅವತ್ತು ನಮ್ಮ ಸ್ಥಿರಾಟ ಸಾಹೇಬರು ಅಂತ 1918ರಲ್ಲಿ ಒಂದು ಡಿಮ್ಯಾಂಡ್ ಇಟ್ಟಿದ್ರು, ನಾವು ಯುದ್ಧವನ್ನು ಗೆದ್ದುಕೊಡ್ತೀವಿ, ನಾವು ಯುದ್ಧ ಗೆದ್ರೆ ನಮ್ಗೆ ವಿದ್ಯಾಭ್ಯಾಸ ಕೊಡಬೇಕು, ಸೈನ್ಯದಲ್ಲಿ ಕೆಲಸ ಕೊಡಬೇಕು, ಜಾತೀಯತೆ ಹೋಗ್ಬೇಕು, ರದ್ದು ಮಾಡ್ಬೇಕಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ರು. ಅದ್ರ ಪ್ರಕಾರ 500 ಜನ ನಮ್ಮ ವೀರವಂಶಗಳು ಗೆದ್ರು. ಆ ಡಿಮ್ಯಾಂಡ್ ಮೇಲೆ ಶಿಕ್ಷಣ ತೀರ್ಕೊಂಡ್ರು. ಅದಾದ್ಮೇಲೆ ವಿದ್ಯಾಭ್ಯಾಸ ಸ್ಟಾರ್ಟ್ ಆಗಿತ್ತು. ಅದರಲ್ಲೂ ಕೂಡ ಒಕ್ಕಲಿಗರು, ರೆಡ್ಡಿಗಳು, ನಾಯಕರು, ಲಿಂಗಾಯತರು, ಕುರುಬರು, ಕುಂಬಾರರು, ಗಂಗಾರು ಯಾರು ಕೂಡ ಪರಿಷ್ಠ ಜಾತಿ ವರ್ಗದವರು ಓದೋಕ್ಕಿರಲಿಲ್ಲ. ಅದಾದ್ಮೇಲೆ ಆ ವಿದ್ಯಾ ಕ್ರಾಂತಿ ಮಾಡಿದ್ದು ಮಹಾತ್ಮ ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ. ಮೊದಲನೇದಾಗಿ 2000 ವರ್ಷ ಆದ್ಮೇಲೆ ನಮಗೆ ಒಂದು ಉದ್ಯೋಗ ಮಾಡ್ಬೋದು, ಬಂಗಾರ ಹಾಕ್ಬೋದು, ತುಪ್ಪನ್ನ ತಿನ್ಬೋದು, ರಾಜಕೀಯದಲ್ಲಿ ಓಡಾಡ್ಬೋದು, ಉದ್ಯೋಗ ಮಾಡ್ಬೋದು ಅಂತ ಕಾನೂನು ಮಾಡಿದ್ದು 1902ರಲ್ಲಿ ಛತ್ರಪತಿ ಸಾಹುಮಹಾರಾಜ್ ಅಂತ. ಅಂಬೇಡ್ಕರ್ ಓದಿಸಿದ್ದು, ಬರ್ತಿದ್ದು, ಗರಟಿ ಎಲ್ಲ ಕಲಿಸಿದ್ದು ಕೂಡ ಛತ್ರಪತಿ ಸಾಹುಮಹಾರಾಜ್ ಅವರು. ಅವ್ರು ಲಕ್ಷಿಲ್ಲ ಅಂದ್ರೆ ಅಂಬೇಡ್ಕರ್ ಜಗತ್ತಲ್ಲಿ ಆಡಳಿತ ಆಗ್ತಾ ಇರಲಿಲ್ಲ. ಅದೇ ತರ ಕೃಷ್ಣರಾಜ ಒಡೆಯರು ಹಳೆ ಮಾಡಿಸ್ತಿದ್ದು, ನಿಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಳೆ ಮಾಡಿಸ್ತಿದ್ದು ಒಮ್ಮಟ್ಟಿದ್ದು ಕೊಟ್ಟರು. ಹಾಗಾಗಿ ಈ ದೇಶಕ್ಕೆ ಬಹಳ ಹೋರಾಟವನ್ನು ಮಾಡಿ 1902ರಲ್ಲಿ ಪರಮಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು 15% ಕೇಂದ್ರ ಮತ್ತು ರಾಜ್ಯದಲ್ಲಿ ಉದ್ಯೋಗ, ವಿದ್ಯಾಭ್ಯಾಸ ಮತ್ತು ಪಾರ್ಲಿಮೆಂಟ್ ಅಸೆಂಬ್ಲಿನಲ್ಲಿ ಎಲ್ಲ ಹಂತದಲ್ಲೂ ಕೂಡ ರಿಸರ್ವೇಷನ್ ಕೊಡಬೇಕಂತ ಹೋರಾಟ ಮಾಡ್ತಾ ಬಂದ್ರು. ಅವರು SC ಕೇಳಲಿಲ್ಲ. ಇವಾಗ ಇದ್ದಂತ ಶೂದ್ರರಲ್ಲಿ ಯಾರು ಒಕ್ಕಲಿಗರು, ಲಿಂಗಾಯತರು, ರೆಡ್ಡಿ, ನಾಯರು, ಕುಂಬಾರ ಎಲ್ಲ ಶೂದ್ರಿಗೆ ಬರ್ತಾರೆ. ಅತಿ ಶೂದ್ರರಲ್ಲಿ ಯಾರು ಅಂದ್ರೆ ಗಳೆಯರು, ಮಾದಿಗರು, ಲಂಬಾಣಿ, ಗೋರಿ, ಕೊರ್ಮ, ಪಕ್ಷ, ವಾಲ್ಮೀಕಿ ಎಲ್ಲ ಅತಿ ಶೂದ್ರಿಗೆ ಬರ್ತಾರೆ. ಹಾಗಾಗಿ SC-ನಲ್ಲಿ 2 ಜಾತಿ ಇದೆ, ST-ನಲ್ಲಿ 50 ಇದೆ, ಹಿಂದೂ ವರ್ಗದಲ್ಲಿ ಸುಮಾರು 400-500 ಜಾತಿಗಳಿದೆ. ಈ ಜಾತಿಯನ್ನು ಹುಟ್ಟಾಕಿದ್ದು ಯಾರಪ್ಪ ಅಂದ್ರೆ ಬ್ರಾಹ್ಮಣರು. ಈ ಜಾತಿಯನ್ನು ಹುಟ್ಟಾಕಿದ್ದು ಯಾರಪ್ಪ ಅಂದ್ರೆ 2000 ವರ್ಷದಿಂದ ಬ್ರಾಹ್ಮಣರು. ಅದಕ್ಕಿಂತ ನನಗೆ ಜಾತಿ ಇರಲಿಲ್ಲ, ಧರ್ಮನೂ ಇರಲಿಲ್ಲ. ಇತ್ತೀಚೆಲ್ಲ ಕಂಪ್ಲೀಟ್ ಬುದ್ಧಿಸ್ಟ್ ಮಾತ್ರ ಇದ್ದಿತ್ತು. ನಾವೆಲ್ಲ ಬೇಸಿಕಲ್ ಬುದ್ಧಿಸ್ಟ್ ನಾವು. ಹಾಗಾಗಿ ನಮ್ಮ ರಾಜರು ಈ ದೇಶವನ್ನೆಲ್ಲ, ದೇಶ ಖಂಡವನ್ನ 400 ವರ್ಷಗಳ ಕಾಲ
ಅಧಿಕಾರ ಮಾಡಿದ್ದಾರೆ. ಅಶೋಕ ಚಕ್ರವರ್ತಿ ನಮ್ಮ ಪೂರ್ವಿಕರು, ಗೌತಮ ಬುದ್ಧ ನಮ್ಮ ಪೂರ್ವಿಕರು, ಮೌರ್ಯರು ನಮ್ಮ ಪೂರ್ವಿಕರು. ಅವರ ಹೊತ್ತೆ 400 ವರ್ಷಗಳ ಕಾಲ ಏಕಕಂಠವನ್ನು ಆಳಿದ್ದಾರೆ. ನಮ್ಮ ಕೊನೆ ರಾಜ ಮೋಸ ಮಾಡಿದ್ರು, ಕೊಲೆ ಮಾಡಿ ಹೋದವರು. ಅವಾಗ 2000 ವರ್ಷಗಳ ಇದ್ದಂತ ದರಿದ್ರವನ್ನೆಲ್ಲ ಮತ್ತೆ 6,000 ಜಾತಿ 1 ಲಕ್ಷ ಜಾತಿಯನ್ನ ಮಾಡಿದ್ರು. ಕುಲಕೃಷ್ಣನ ಆಧಾರದ ಮೇಲೆ ನಾವು ಬದುಕಂತ ಪರಿಸ್ಥಿತಿ ಬಂತು. ಹಾಗಾಗಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ಸಂವಿಧಾನ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನ ಹೇಳ್ತದೆ, ಈ ಜಿಲ್ಲಾದಲ್ಲಿ ಇರ್ತಕ್ಕಂಥ ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಎಲ್ಲಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸ ಕೊಡಬೇಕು, ಉಚಿತವಾಗಿಂತ ಓದಿದ ಮೇಲೆ ಗೌರ್ಮೆಂಟ್ ಕೆಲಸ ಕೊಡಬೇಕು, ಸೈಟ್ ಕೊಟ್ಟು ಬೆಳಕೆ ಕೊಡಬೇಕು, ಗ್ರಾಮ ಪ್ರದೇಶಗಳಲ್ಲಿ ಅಷ್ಟಕ್ಕೆ ಭೂಮಿ ಕೊಟ್ಟು ಬೇರೆ ಮಾಡಿಕೊಡ್ಬೇಕು, ಜಾತೀಯತೆ ಇರಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು 10 ವರ್ಷಗಳೆಲ್ಲ ಮುಗಿಬೇಕಂತ ಸಂವಿಧಾನ ಮಾಡಿಕೊಂಡಿದ್ದಾರೆ. ಆದ್ರೆ 80 ವರ್ಷ ಆದ್ರೂ ಕೂಡ ಈ ದೇಶದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಸಿಕ್ಕಿಲ್ಲ, ಉದ್ಯೋಗ ಸಿಕ್ಕಿಲ್ಲ, ಜಾತಿಯಂಗೂ ಹೋಗಲೇ ಇಲ್ಲ. ಜಾತಿ ದಿನಕ್ಕೆ ಲಾಸ್ಟ್ ದಿನ ಆಗ್ತಾ ಇದೆ. ಅದರಿಂದ ಕರ್ನಾಟಕ ಸಮುದಾಯಗಳು ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ನಾವು ಹೋರಾಟ ಮಾಡಬೇಕಾಗಿದೆ. ಜಾತಿ ಮಾಡ್ಕೊಂಡಿದ್ದು ನಾವಲ್ಲ, ಜಾತಿಯನ್ನ ಮಾಡಿದ್ದು ಈ ದೇಶದಲ್ಲಿ ಬ್ರಾಹ್ಮಣರು. ಆ ಬ್ರಾಹ್ಮಣರು ಮಾಡಿದ ಜಾತಿ ಒಂದು ವ್ಯವಸಾಯದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಒಂದು 25% ಪ್ರಜ್ಞೆ ಬಂದಿದೆ. ಇನ್ನೂ ಒಂದು 75% ಸರಿಯಾಗಿ ಪ್ರಜ್ಞೆ ಬರಲಿಲ್ಲ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ, ಕಾಂತಿರಾಮ್ ಸಾಹೇಬ್ ಹೋರಾಟ ಮಾಡಿದ್ದಾರೆ. ಕಾಂತಿರಾಮ್ ಸಾಹೇಬ್ ಮುಖ್ಯಮಂತ್ರಿ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ. ಅಲ್ಲಿ 1 ಕೋಟಿ 40 ಲಕ್ಷ ಭೂಮಿ ಕೊಟ್ಟರು, 30% ರಿಸರ್ವೇಶನ್ ಕೊಟ್ಟರು, ಅದರಾಗಿದ್ದ ದೋಷೆಲ್ಲ ದಬ್ಬಾಳಿಕೆಗಳನ್ನ ಸ್ಟಾಪ್ ಮಾಡಿದ್ರು. ಅದೇ ತರ ಕರ್ನಾಟಕದಲ್ಲಿ ಪ್ರೊಫೆಸರ್ ಕಿಷ್ಟಪ್ಪನವರು 33 ವರ್ಷ ಕಾಲ ಹೋರಾಟ ಮಾಡಿದ್ರು. ಅದೇ ತರ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಆಗಿದ್ದಾಗ ಚಿಂತಾಮಣಿ ಶಿವಣ್ಣವರು ಬಹಳಷ್ಟು ಹೋರಾಟ ಮಾಡಿದ್ರು. ಭಾರತದಲ್ಲಿ ದೇಶದಲ್ಲಿ ನನ್ನ ಪಿಯಾಗೆ ನಮ್ ಗೆಲ್ಲೇ ಬಂದ್ರೆ ಯಾರು ಹೇಳ್ತಾ ಇದ್ದೆ, 20 ವರ್ಷಗಳ ಹಿಂದೆ 18 ವರ್ಷದ ಹಿಂದೆ ಈ ಚಿಂತಾಮಣಿಯಲ್ಲಿ ಕಳಿಸಿತ್ತು. ನಮ್ದು ಬಹಳ ಓಟ್ ಬಂದಿತ್ತು. ಇನ್ನು ಮುಂದಿನ ದಿನದಲ್ಲಿ ಕೂಡ ಸ್ವಂತ ರಾಜಕಾರಣವನ್ನು ನಾವು ಮಾಡಬೇಕು. ಅಂಬೇಡ್ಕರ್ ಹೇಳಿದ್ರೆ ಓಟನ್ನು ಮಾರಾಟ ಮಾಡಬೇಡಿ, ಓಟಿನ ತಾಯಿ ಇದ್ದೇವೆ, ತಂಗಿ ಇದ್ದೇವೆ, ಮಗ ಇದ್ದೇವೆ ಅಂತ ಹೇಳಿದ್ದಾರೆ. ಇವನು ಓಟು ಪಂಚಾಯತಿ ಮೆಂಬರ್ ಮಾಡ್ತದೆ, ಇವನು ಓಟು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡ್ತದೆ, ಇವನು ಓಟಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಕ್ಯಾಬಿನೆಟ್ ಅಧಿಕಾರ. ಅದೇ ತರ ಒಂದೊಂದು ಓಟ್ ಆಗ್ತಾ MLA ಆಗ್ತದೆ, MLA CM ಆಗ್ತದೆ. ಅದೇ ತರ ನೀವು ನೋಟ್ ಆಗ್ತಾ MP ಆಗ್ತದೆ, MP ಪ್ರಧಾನಮಂತ್ರಿ ಆಗ್ತದೆ. ಆ ರೀತಿ ಇವತ್ತು ಟಾಟಾ ಬಿರ್ಲಾ, ಬಜಾಜ್, ಅಂಬಾನಿ ಅಥವಾ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ ಅಂತ ಹೇಳೋದಿಲ್ಲ, ಪ್ರಧಾನಮಂತ್ರಿ ಅಂತ ಒಂದು ಬರೆಯಿಲ್ಲ, CM ಅಂತ ಒಂದು ಕಾಲಿಲ್ಲ. ಅಥವಾ ಟಾಟಾ ಬಿರ್ಲಾ ಬಹಳ ದೊಡ್ಡವರು, ಬಜಾಜ್ ಕಂಪನಿಯವರು ಬಹಳ ದೊಡ್ಡವರು, ರೇಸ್ ಕಂಪನಿ ಬಹಳ ದೊಡ್ಡವರು ಅಂತ ಅವ್ರಿಗೆ ಒಂದು ಕಾಲು ಹೊಟ್ಟಿಲ್ಲ. ಪ್ರತಿಯೊಬ್ಬರ್ತಕ್ಕಂಥ ಪ್ರತಿಯೊಬ್ಬರನ್ನ ಬಡವರೆಲ್ಲ ಒಟ್ಟಿಸ್ಕೊಂಡು ಬಂದು ನೀವು ಗೆಲ್ಲಬೇಕು. ಆ ಕೆಲಸ ಮಾಡ್ತೀರಾ? ಓಟ್ಗೆ 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ, 5 ವರ್ಷ ಕೊಡಲ್ಲ. ಒಂದು ಸೀರೆ ಕುರ್ತ ಎಲ್ಲ ಉಟ್ಕೊಂಡು ಎಷ್ಟು ಕಷ್ಟ ಕಾಣ್ತೀರ ನೀವು, ಬಹಳ ಸಂತೋಷ ಆಗ್ತದೆ ಅಲ್ವಲ್ಲ. ನಾವು ದುಡಿಬೇಕು, ನಾವು ಊಟ ಮಾಡಬೇಕು, ನಾವು ಹೋರಾಟ ಮಾಡಬೇಕು, ಭೂಮಿ ಕೊಡ್ಕೋಬೇಕು. 25 ಲಕ್ಷ ಎಕರೆ ಭೂಮಿಗೆ ನಿಮ್ಮೂರು ಸೇರಿ ಪತ್ರ ಬರಬೇಕಾಗಿದೆ. 40 ವರ್ಷ ಯಾವುದೇ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಜನರು ಹಕ್ಕುಪತ್ರ ಕೊಟ್ಟಿಲ್ಲ. ಯಾಕಂದ್ರೆ ಭೂಮಿ ಕೊಟ್ಟರೆ ಕೂಲಿ ಮಾಡಕ್ ಬರಲ್ಲ ಅಂತ, ಮಕ್ಕಳು ಬೆಳೆಸ್ತಾರೆ ಅಂತ. ಅದೇ ತರ 10 ಲಕ್ಷ ಮನೆಗಳಿಗೆ 8 ಬಸ್ CC ಕೆಳಗಡೆ ಪತ್ರ ಬರಬೇಕಾಗಿದೆ. ಇದುವರೆಗೂ ನಮ್ಮ ಆಡಳಿತ ಸರ್ಕಾರಗಳು ಅವ್ರು ಕೊಟ್ಟಿಲ್ಲ. 50% ಮೇಲೆ ಕೊಟ್ಟು ಮಸಾಲೆ ಇಲ್ಲ. ಇವತ್ತು ಕೂಡ ಜಾತಿಯತೆ ದೌರ್ಜನ್ಯ ನಡೀತಾನೆ. ಇವತ್ತು ಧೈರ್ಯವಾಗಿ ಬಡವರು ಹೆಣ್ಮಕ್ಳು SC ST ಇನ್ನೂ ಧಾರ್ಮಿಕ ಅಲ್ಪಸಂಖ್ಯಾತ ಬಡವರು ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗ್ತಾ ಇಲ್ಲ, ಕಾಲ ಕರ್ಸ್ಕೋಕ್ಕಾಗಲ್ಲ, ಕರ್ಸ್ಕೋಕ್ಕಾಗಲ್ಲ. ನಾವು ಓಟ್ ಹಾಕಿದ ತಕ್ಷಣ MLA ನಮ್ ಕೈಗೆ ಸಿಕ್ಕಲ್ಲ, ಇನ್ನು ಮಂತ್ರಿಗಳು ನಮ್ ಕೈಗೆ ಸಿಕ್ಕಲ್ಲ. ಅದರಿಂದ MLA ಮಂತ್ರಿಗಳನ್ನ ಮಾಡೋದು ಯಾರು? ನಾವು ಮಾಡೋದು. ನಮ್ಗೆ ತಿಳುವಳಿಕೆ ಬಂದಾಗಿಂದ ಇದುವರೆಗೂ ಇದೇ ಪಕ್ಷದ ದೇವಸ್ಥಾನ ಕಾರ್ಯಕ್ರಮ ಬಂದಿರ್ತಾರೆ, ಯಾವತ್ತೂ ದೇವಸ್ಥಾನ ಕೊಡೋದಿಲ್ಲ. ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ನಮ್ಮ ಜೊತೆಗೆ ಈಗಾಗಲೇ 10 ಜನ SMLಗಳಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ ಇಬ್ರಾಹಿಂ ಸೇರಿ ರೈಸ್ ಸಂಘ ಅಂತ ಮಾಡಿದೆ, ಕನ್ನಡ ಸಂಘಟನೆ DSS ಮೂರಾಗಿದೆ. 2028ಗೆ ನಾವು ನಮ್ಮ ಕರ್ನಾಟಕದಲ್ಲಿ ಏನು ತಮಿಳುನಾಡು ನಮ್ಮ ಒಬ್ಬ ಮನುಷ್ಯ ವಿಜಯ್ 10 ರೂಪಾಯಿ ದುಡ್ಡಿಂದ ಸ್ವಂತ ಸರ್ಕಾರ ಮಾಡಿದ. ಅದೇ ತರ ಕರ್ನಾಟಕದಲ್ಲಿ ನಾವು ನೆಕ್ಸ್ಟ್ 2021ಗೆ ನಾವು ಮಾಡಬೇಕಾಗ್ತದೆ. ಅವತ್ತು ನಮ್ಮ ದೌರ್ಜನ್ಯ ತಪಾಸಣೆ ಇರ್ತದೆ, ಜಾತೀಯತೆ ಇರ್ತದೆ, ಶಕ್ತಿವಂತ ಆಗ್ತದೆ. ನಿಮ್ ಕೈ ಭೂಮಿ ಸಿಗ್ತದೆ, ನಿಮ್ ಕೈ ಕೆಲಸ ಸಿಗ್ತದೆ, ನಿಮ್ಗೆ ವಿದ್ಯಾಭ್ಯಾಸ ಸಿಗ್ತದೆ, ನೀವು ಮರ್ಯಾದೆಗೆ ಬದುಕಂತ ಸಂದರ್ಭಗಳಾಗ್ತದೆ. ಅದೇ ಮತ್ತು ಆ ನಿಟ್ಟಿನಲ್ಲಿ ಹೋಗ್ಬಿಟ್ಟು ಹಬ್ಬವನ್ನು ಮಾಡಿ ಹಬ್ಬ మా ముగ్గురిని అట్లా తీసుకోమని
ದೇವಸ್ಥಾನದ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮೆರವಣಿಗೆ. ಇದರಿಂದ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಇಲ್ಲಿ ಅನ್ನಪ್ರಸಾದ ಮತ್ತು ಒಂದು ದೇವರ ಮೆರವಣಿಗೆ, ಸಾಯಂಕಾಲ ಪಲ್ಲಕ್ಕಿ ಇವೆಲ್ಲ ಇರುತ್ತೆ ಸರ್. ಹೋಮ ಎಲ್ಲ ಇರುತ್ತೆ.